ಆಗಿದೆ. ಮುಂದೆ ನಾವ್ಯಾರೂ ಕೂಡ ತಪ್ಪು ಮಾಡೋಕ್ಕಾಗಲ್ಲ, ಎಲ್ಲವನ್ನ ರೆಕಾರ್ಡ್ ಮಾಡಿಕೊಳ್ಳುತ್ತದು. ಅಷ್ಟರ ಮಟ್ಟಿಗೆ ಇವತ್ತು ತಂತ್ರಜ್ಞಾನ ಬೆಳೆದಿದೆ, ವಿಜ್ಞಾನ ಬೆಳೆದಿದೆ. ಆದರೆ ಮನಸ್ಸುಗಳು ಮಾತ್ರ ಬೆಳೆದಿಲ್ಲ. ನಾವೇ ಕಂಡುಕೊಂಡಂತಹ ತಂತ್ರಜ್ಞಾನ ಇದೆ, ಸೆಕೆಂಡ್ಗೆ ಅಪ್ಡೇಟೆಡ್ ಆಗ್ತಾ ಇದೆ. ನಿನ್ನೆ ಇದ್ದಂತಹ ಇವತ್ತು ಇದ್ದಂತಹ ತಂತ್ರಜ್ಞಾನ ನಾಳೆಗೆ ಔಟ್ಡೇಟೆಡ್ ಆಗ್ತಾ ಇದೆ. ಆ ಲೆವೆಲ್ಗೆ ತಂತ್ರಜ್ಞಾನ ಬೆಳೀತಾ ಇದೆ. ಜಗತ್ತು ನಾಗಾಲೋಕದಲ್ಲಿ ಹೋಗ್ತಾ ಇದೆ. ಇವತ್ತು ನಮ್ಮ ಮಕ್ಕಳು ಪುಸ್ತಕ ಹಿಡಿಯೋದನ್ನೇ ಮರ್ತಿದ್ದಾರೆ, ಅಕ್ಷರ ಜ್ಞಾನವನ್ನೇ ಮರ್ತಿದ್ದಾರೆ. ಸ್ಕ್ರೀನ್ ಟಚ್ ಅಲ್ಲಿದ್ದಾರೆ. ಅವರು ಹಾಗೇ ಮುಂದುವರೆದ ನಮ್ಮ ಮಕ್ಕಳು ಇಡೀ ಕೊಲ್ಲು ಸಂಸ್ಕೃತಿಗೆ ಹೋಗ್ತಾರೆ. ಒಂಟಿತನಕ್ಕೆ ಕಾಲಿರ್ತಾರೆ, ಲೇಸಿ ಆಗ್ತಾರೆ. ಮುಂದೆ ಎತ್ತಲು ಬೆತ್ತಲೆಯಾಗಿ ಈ ಪ್ರಪಂಚ ಹೋಗುತ್ತೆ. ಆದರೆ ಈ ತಂತ್ರಜ್ಞಾನವನ್ನ ತುಂಬ ಸೂಕ್ಷ್ಮವಾಗಿ ಬಳಸ್ಕೊಳ್ಬೇಕಾಗಿದೆ ನಾವು ಬೆಳಿಬೇಕು ಅಂತಂದ್ರೆ. ಒಂದ್ ಕಡೆ ತಂತ್ರಜ್ಞಾನ ಬೆಳೀತಾ ಇದೆ, ಮತ್ತೊಂದು ಕಡೆ ಮೌಢ್ಯತೆ ಅಷ್ಟೇ ವೇಗದಲ್ಲಿ ಹೆಚ್ಚು ಪ್ರಭಾವ ಆಗ್ತಾ ಇದೆ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ದೇವರುಗಳನ್ನ, ದಿಂಡರುಗಳನ್ನ, ಮಾಟ ಮಂತ್ರವನ್ನ ಬೀದಿಗೆ ತಂದು ನಿಲ್ಲಿಸಿದ್ದಾರೆ. ಎಲ್ಲಿ ಹೋಗ್ಲಿ ದೇವರು ಅನ್ನೋದು ಇವತ್ತು ಮಾರುಕಟ್ಟೆಯ ಸರ್ಕಾಗಿದೆ. ಅಲ್ಲಿ ಹೋದ್ರೆ ಸಾಕು, ದುಡ್ಡು ಕೊಟ್ರೆ ನೇರ ದರ್ಶನ ಇದೆ, ದುಡ್ಡಿಲ್ಲ ಅಂದ್ರೆ 3-4 ಗಂಟೆ ನಿಂತ್ಕೊಳ್ಬೇಕಾಗತ್ತೆ. ಇನ್ನೂ ಹೆಚ್ಚು ದುಡ್ಡು ಕೊಟ್ರೆ ದೇವರೇ ನಮ್ಮನೆ ಬಾಗಿಲಿಗೆ ಬರ್ತಾನೆ. ಆ ಮಟ್ಟಕ್ಕೆ ನಮ್ಮ ಜನ ದೇವರನ್ನ ಆಟ ಆಡಿಸ್ತಾ ಇದ್ದಾರೆ. ದೇವರು ನಮ್ಮನ್ನ ಆಟ ಆಡಿಸ್ಬೇಕಾಗಿತ್ತು, ಇವತ್ತು ದೇವರನ್ನೇ ಆಟ ಆಡಿಸುವಂತ ಮಟ್ಟಕ್ಕೆ ನಮ್ಮ ಜನ ಹೋಗಿದ್ದಾರೆ. ದೇವರನ್ನ ಮುಂದೆ ಇಟ್ಕೊಂಡು ಮಾಡಬಾರದನ್ನ ಮಾಡ್ತಾ ಇದ್ದಾರೆ. ಯಾಕೆ ಈಗ ಆಗ್ತಾ ಇದೆ ಅಂತ ಹೇಳಿ ಏನಾರ ಪ್ರಶ್ನೆ ಮಾಡಕ್ ಹೋದ್ರೆ ತುಂಬಾ ಕಷ್ಟ ಆಗುತ್ತೆ. ಆತ್ಮೀಯರೇ, ಪ್ರಶ್ನೆ ಮಾಡೋದೇ ತಪ್ಪಾಗಿದೆ ಈಗ. ಹೇಗೆ ಅಂತಂದ್ರೆ, ಬೆತ್ತಲೆಯ ಪ್ರಪಂಚದಲ್ಲಿ ಬಟ್ಟೆ ಹಾಕಿರೋದೇ ತಪ್ಪಾಗುತ್ತೆ. ಹಾಗೆ ಪ್ರಶ್ನೆ ಮಾಡಿದ್ರೆ ಎದ್ದು ಬಂದು ಎದೆಗೊತ್ತಿದ್ದಾರೆ ಈ ಜನ. ಆ ಲೆವೆಲ್ಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಬನ್ನಿ, ರೋಟರಿ ಕ್ಲಬ್ನವರು ಪದಗ್ರಹಣದ ಜೊತೆ ಒಂದಿಷ್ಟು ವೈಜ್ಞಾನಿಕತೆಯನ್ನ ವೃದ್ಧಿಸ್ಕೊಳ್ಳೋಕೆ ಈ ಒಂದು ಕಾರ್ಯಕ್ರಮವನ್ನ ಇಟ್ಟಿದ್ದಾರೆ. ನಾನು ಅದ್ರ ಜೊತೆಗೆ ಒಂದಿಷ್ಟು ಪ್ರಾಕ್ಟಿಕಲ್ ಆಗಿ ನಿಮ್ಮ ಮುಂದೆ ಮಾಡಿ ತೋರಿಸ್ಲಿಕ್ಕೆ ನಾನು ಮುಂದೆ ಬಂದಿದ್ದೇನೆ. ಸ್ನೇಹಿತರೆ, ಆ ಫ್ಯಾನ್ ಸೌಂಡ್ ಇದೆ, ಸ್ವಲ್ಪ ಆಫ್ ಮಾಡಿಬಿಡಿ ಅಂತ. ಯಾರು ಫ್ಯಾನ್ ಆಫ್ ಮಾಡಿಬಿಡಿ. ಸೈನ್ಸ್ ಹೇಳುತ್ತೆ ಶೂನ್ಯದಿಂದ ಏನನ್ನು ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಸಾರ್ವಕಾಲಿಕ ಸತ್ಯ. ಆದರೆ ಕೆಲವರು ದೇವಮಾನವರು ನಾವು ಸೃಷ್ಟಿ ಮಾಡ್ತೀವಿ, ವಿಭೂತಿ ಕೊಡ್ತೀವಿ, ಶಿವಲಿಂಗ ಕೊಡ್ತೀವಿ, ವಾಚ್ ಕೊಡ್ತೀವಿ ಅಂತ ಹೇಳಿ ನಮ್ಮನ್ನು ನಂಬಿಸಿದ್ದಾರೆ. ನಾನೇ ಒಂದು ಎಕ್ಸಾಂಪಲ್ ಅನ್ನ ನಿಮ್ಮ ಮುಂದೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಒಂದು ಕರ್ಚೀಪ್ ಇದೆ. ಈ ಕರ್ಚೀಪ್ ನೀವು ನೋಡ್ತಾ ಇದ್ದೀರಿ, ಸತ್ಯ. ನನ್ನ ಕಾಲಿಗೆ ಕೈ ಇದೆ, ಆ ಕೈ ಬೆರಳನ್ನ ಮಡಿಸ್ತಾ ಇದ್ದೀನಿ, ಸತ್ಯ. ಮಡಚಿರೋದು ಸತ್ಯ. ಆ ಬೇಳು ಒಳಗಡಿಕೆ ಮಿಮಿಕಾನ ಹಾಗೆ ಈ ಬಟ್ಟೆಯನ್ನ ಹಾಕ್ತಾ ಇರೋದು ಅಷ್ಟೇ ಸತ್ಯ, ಹಾಕಿರೋದು ಕೂಡ ಅಷ್ಟೇ ಸತ್ಯ. ಆದರೆ ಕಣ್ಣು ಹೇಳುತ್ತೆ ಹಾಕಿದ್ದಾರೆ ಅಂತ. ಹಾಗೆ ಒಂದೊಂದೇ ಬೆರಳನ್ನ ಹಿಂಗ್ ಓಪನ್ ಮಾಡಿದ್ರೆ ಅಲ್ಲಿ ಬಟ್ಟೆ ಇಲ್ಲ. ಯಾವಾಗ ಬಟ್ಟೆ ಇಲ್ಲ ಹೇಳ್ತಾರೆ ಇವರೇನೋ ಅದ್ಭುತವಾದ ಶಕ್ತಿ ಇದೆ, ಏನೋ ತಂತ್ರ ಇದೆ, ಏನೋ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಇವ್ರಿಗೆ ಮಾತ್ರ ಅದ್ಭುತವಾದ ಶಕ್ತಿ ಇರುತ್ತೆ, ಅದಕ್ಕೆ ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಅಂತ.
ಇಲ್ಲ ಸ್ನೇಹಿತರೆ, ಇದೊಂದು ಸಣ್ಣ ತಂತ್ರ ಅಷ್ಟೇ, ನಿಮ್ಮ ಮನಸ್ಸಲ್ಲಿರ್ಬೇಕಷ್ಟೇ. ನೋಡಿ, ಕೈ ಮಡಚಿರೋ ಹಿಂಗಿರೋದು ಸತ್ಯ, ಮಡಿಸ್ತಾ ಇರೋದು ಸತ್ಯ, ನೀವು ನೋಡ್ತಾ ಇದ್ದೀರಿ. ಆ ನೋಡ್ತಾ ಇದ್ದಾಗೆ ಅದ್ರೊಳಗಡೆ ಆ ಬಟ್ಟೆಯನ್ನು ಹಾಗೆ ತೆಗೆದಿದ್ದು ಸತ್ಯ. ಆ ಬಟ್ಟೆ ಎಲ್ಲೂ ಇರಲ್ಲ, ಬಹಳ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕಾಗತ್ತೆ. ಆ ಬಟ್ಟೆ ಇದ್ರೊಳಗಡೆ ಹಾಕಿ ಸತ್ಯ, ನೀವು ನೋಡ್ತಾ ಇರೋ ಸತ್ಯ. ಹಿಂಗ್ ಮಾಡಿ ಸ್ಟೈಲಾಗಿ ಹಿಂಗ್ ತೆಗಿತಾ ಹೋಗ್ತಾರೆ. ನಮ್ಮ ಮನಸ್ಸು ಎಲ್ಲಿರುತ್ತೆ? ಬಟ್ಟೆ ಒಂದು ಪ್ಲಾಸ್ಟಿಕ್ ಕೆಬ್ಬೆಗಳಿದೆ, ಅದ್ರೊಳಗಡೆ ಹೋಗಿ ಬಟ್ಟೆ ಸೇರ್ಕೊಂಡಿರುತ್ತೆ. ಯಾರಿಗೂ ಅರ್ಥ ಆಗಲ್ಲ, ದೇವ್ರಿಗೂ ಅರ್ಥ ಆಗಲ್ಲ. ನೋಡಿ, ಪ್ಲಾಸ್ಟಿಕ್ ಕೆಬ್ಬೆರಳು ಇಲ್ಲಿದೆ, ನಮಗೆ ಗೊತ್ತಾಗಲ್ಲ. ನಮ್ಮ ಮನಸ್ಸು ಬಟ್ಟೆ ಕಡೆ ಇರುತ್ತೆ. ನಮ್ಮ ಮನಸ್ಸನ್ನು ಈ ಕಡೆ ಡೈವರ್ಟ್ ಮಾಡ್ತಾರೆ, ಬೇಳೆ ಮಡಿಸ್ತಾರೆ. ನೋಡಿ, ನಿಮಗೆ ಗೊತ್ತಾಗಲ್ಲ. ಆ ಬೇಳೆ ಮಡಿಸ್ತಿದ್ದಂಗೆ ಇಲ್ಲಿದ್ದ ಪ್ಲಾಸ್ಟಿಕ್ ಕೆಬ್ಬೆರಳನ್ನ ಇದ್ರೊಳಗಡೆ ಹಾಕಿರ್ತಾರೆ. ನಮಗೆ ಕಾಣ ಆಗಿ ಬಟ್ಟೆನ ಇಲ್ಲಾಕಿ ಹಿಂಗ್ ಪಂಚ್ ಮಾಡಿ ಹಿಂಗ್ ತೆಗಿತಾ ಹೋಗ್ತಾರೆ. ನಮ್ಮ ಮನಸ್ಸಿಲ್ಲಿರುತ್ತೆ, ಬಟ್ಟೆ ಇಲ್ಲೋಗಿ ಸೇರ್ಕೊಂಡಿರುತ್ತೆ. ಅವ್ರು ಹೇಳ್ತಾರೆ ಪವಾಡ ಅಂತ ಹೇಳಿ. ಇದು ಪವಾಡ ಅಲ್ಲ, ಪಕೋಡ. ಯೋಚನೆ ಮಾಡಿ, ನಮ್ಮ ಮಕ್ಕಳು ಕೂಡ ಮಾಡ್ತಾರೆ. ಭರತಣ್ಣ, ನಮ್ಮ ಮಕ್ಕಳು ಕೂಡ ಮಾಡ್ತಾರೆ. ಇನ್ನು ನಮಗೆ ಬಹಳ ಭಕ್ತಿ ಇದೆ. ಮನುಷ್ಯನಿಗೆ ಭಕ್ತಿ ಬೇಕು. ದೇವರು ಅನ್ನೋದು ಇರ್ಲಿಲ್ಲ ಅಂದ್ರೆ ಇವತ್ತು ಹಿಡಿ ಹೊಡಿ ಕೊಲ್ಲು ಸಂಸ್ಕೃತಿ ಬರ್ತಿತ್ತು. ಆ ದೇವರನ್ನ ಒಂದು ಕಾನ್ಸೆಪ್ಟ್ ಇರೋದ್ರಿಂದ ನಮಗೊಂದಿಷ್ಟು ನಂಬಿಕೆ ಇದೆ, ಸಮಾಧಾನ ಇದೆ, ಏಕಾಗ್ರತೆ ಇದೆ. ಎಲ್ಲವನ್ನು ಮರ್ತು ಬಿಡ್ತೀವಿ. ನಾವೇನೇ ಮಾಡಿದ್ರು ದೇವ್ರು ನೋಡ್ಕೋತಾನೆ, ದೇವ್ರು ನೋಡ್ಕೋತಾನೆ, ಅದೊಂದೇನೋ ಇದೆ. ಆದರೆ ಆ ಭಕ್ತಿ ಮತ್ತು ಭಯವನ್ನ ಕೆಲವರು ಹೇಗೆ ಎನ್ಕ್ಯಾಶ್ ಮಾಡ್ಕೊಳ್ತಾರೆ ಅಂದ್ರೆ, ಇಲ್ಲೊಂದು ಕರ್ಪೂರ ಇಟ್ಕೊಳ್ತಾರೆ, ಬೇಗ ಕೈ ಮೇಲೆ ಉರಿಸ್ಕೊಳ್ತಾರೆ. ನೋಡಿ, ನಿಮ್ಮೆಲ್ಲರ ಮುಂದೆ ಕರ್ಪೂರ ಇಟ್ಟಿದ್ದೀನಿ, ಆ ಕಡೆನೂ ಫ್ಯಾನ್ ಆಫ್ ಮಾಡ್ಲ, ಉರಿತಾ ಇದೆ. ಕರ್ಪೂರ ತಾಂಬರಪ್ಪ, ಬೆಂಕಿ ಹಚ್ಚಿ. ಇವತ್ತು ನಮಗೆ ನಂಬಿಸಕ್ಕೆ ಬಹಳ ಮಾರ್ಗಗಳಿವೆ. ಕೈ ಮೇಲೆ ಕರ್ಪೂರ ಉರಿಸ್ಕೊಂಡು ಉರಿತಾ ಇದ್ದಾಗ ನಮಗೊಂದು ರೀತಿಯ ಭಯ ಕಾಡುತ್ತೆ. ಹೌದಲ್ಲ, ಅವ್ರ ಕೈ ಮೇಲೆ ಕರ್ಪೂರ ಉರಿತಾ ಇದೆ, ಅವ್ರಿಗೆ ಯಾವುದೋ ಒಂದು ಅದ್ಭುತವಾದ ಶಕ್ತಿ ಇದೆ, ಅದಕ್ಕೆ ಅವ್ರು ಉರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ನಮ್ಮ ಕೈಲಾಗಲ್ಲ. ಯಾಕೆ? ನಮ್ಮ ಸುಟ್ಟಿರುತ್ತೆ, ಸುಟ್ಟ ಅನುಭವ ಆಗಿರುತ್ತೆ. ಇವ್ರಿಗೆ ಮಾತ್ರ ಯಾಕಾಗಲ್ಲ? ಇವ್ರಿಗೆ ಯಾವುದೋ ಶಕ್ತಿ ಇದೆ, ದೈವಿ ಶಕ್ತಿ ಇದೆ. ಇಷ್ಟು ಸುಲಭವಾಗಿ ಮನುಷ್ಯರನ್ನ ನಂಬಿಸ್ಬೋದು ಅಂತ ಯೋಚನೆ ಮಾಡಿ. ಇಲ್ಲ ಸ್ನೇಹಿತರೆ, ಈ ಕೈ ಮೇಲೆ ಕರ್ಪೂರ ಇಟ್ಕೋತಿದ್ದಂಗೆ ಬಾಡಿ ಲಾಂಗು ಮಗನೇ ಅಂತ ಕರೀತಾರೆ. ನಾವು ಅಪ್ಪ ಅಂತ ಹೋಗಿ ಅವ್ರ ಕಾಲಿಗೆ ಬೀಳ್ತೀವಿ. ಏನಮ್ಮ ನಿನ್ನ ಹೆಸರು? ಮಗು ಇಟ್ಕೊಂಡಿದೆಯಲ್ಲ, ಇದ್ದಳಮ್ಮ ನೀನೇ, ಬೇಗ ಇದೆ. ಮಗು ಕೊಟ್ಟು ಬಾಯಿಲಿ ದೇವ್ರು ಕರೀತಾ ಇದೆ, ಬೇಗ ಬಾ, ಬಾಯಿಲಿ ಆ ಕಡೆಯಿಂದ ಬೇಗ ಬಾ. ಎಸ್, ಉರಿತಲೇ ಇದೆ ಸ್ನೇಹಿತರೆ, ಉರಿತಲೇ ಇದೆ. ಏನು ನಿಮ್ಮ ಹೆಸರು? ಗಂಗೋತ್ರಿ. ಇತ್ತೀಚೆಗೆ ಮನಸ್ಸು ಚಂಚಲ ಆಗ್ತಾ ಇದೆ ಅಲ್ವಾ ಗಂಗೋತ್ರಿ? ಯಾಕೋ ಇತ್ತೀಚೆಗೆ ಕೋಪ ಬರ್ತಾ ಇದೆಯಲ್ಲ ನಿನಗೆ? ಮಗು ಮೇಲೆ ಸಿಟ್ಕೋತಾ ಇದೆಯಲ್ವಾ? ನಿದ್ದೆ ಸರಿಯಾಗಿ ಬರ್ತಾ ಇದೆಯಲ್ವಾ? ಅದಕ್ಕೂ ಅಂತಾರೆ. ಹಂಗಂದ್ರೆ ಸಾಕು. ನೋಡಿ, ಗಂಗೋತ್ರಿ ನಾನು ಕರೆದಿದ್ದೀನಿ. ಗಂಗೋತ್ರಿ ಕೈ ಮೇಲೆ ಬಮ್ಮ, ಇಲ್ಲಿ ಕೈ ಕೊಡು. ಕೈ ಮೇಲೆ ಕರ್ಪೂರ ಇಟ್ಟಿದ್ದೀನಿ, ಉರಿಸ್ಕೊಳ್ತಾರೆ. ಈಗ ಗಂಗೋತ್ರಿಗೆ ದೇವ್ರು ಬರುತ್ತೆ. ಮಂಗಳಾರತಿ ಬೆಳಗಮ್ಮ. ಆ ಕಡೆ ಕ್ಲಾಪ್ಸ್ ಅಂದ, ಆ ಕಡೆ ಕ್ಲಾಪ್ಸ್ ಅಂದ. ಬೆಳಗು, ನೀನೇ ಬೆಳಗು. ಆಕಿ ಕ್ಲಾಪ್ಸ್ ತೋರ್ಸವ್ರಿಗೆ, ಜನಕ್ಕೆ. ದೇವ್ರು ಬರ್ತಾ ಇದೀಯಾ? ಹೇಳು, ದೇವ್ರು ಬರ್ತಾ ಇದೀಯಾ? ದೆವ್ವ ಬರ್ತಾ ಇದೀಯಾ? ಎಲ್ಲ ಸುಡ್ತಾ ಇದೀಯಾ?
ಹೇಳು, ಸತ್ಯ ಹೇಳು. ಸುಡ್ತಾ ಇದೆಯಾ? ಇಲ್ಲ ಸ್ನೇಹಿತರೆ, ಇದರಿಂದ ಒಂದು ಸತ್ಯ ಇದೆ. ಇಲ್ಲಿ ಕರ್ಪೂರ ತರೋದಕ್ಕಿಂತ ಮುಂಚೆ ಅರ್ಧ ಭಾಗ ಕರ್ಪೂರವನ್ನ ನೀರಲ್ಲಿ ನೆನೆಸಿರ್ತಾರೆ, ಯಾರಿಗೂ ಗೊತ್ತಾಗಲ್ಲ. ಆ ಕರ್ಪೂರ ಮೇಲ್ಗಡೆ ಉರಿತಾ ಇರುತ್ತೆ, ಕೆಳಗಡೆ ಉರಿಯಲ್ಲ. ನಮಗೆ ದೂರದಲ್ಲಿ ನೋಡೋರಿಗೆ ಕೆಳಗಡೆ ಉರಿತಾ ಇದೆ ಅಂತ ಅನ್ಸುತ್ತೆ. ಕರ್ಪೂರದ ಕ್ಯಾರೆಕ್ಟರ್ ಏನು ಅಂದರೆ ಲಿಕ್ವಿಡ್ ಆಗಲ್ಲ, ಗ್ಯಾಸ್ ಆಗುತ್ತೆ, ಗ್ಯಾಸ್ ಆಗುತ್ತೆ. ಗಂಗೋತ್ರಿಗೊಂದು ಜೋರಾಗಿ ಚಪ್ಪಾಳೆ ತಟ್ಟಿ. ಎಸ್, ನೋಡಿ ಇಲ್ಲಿ ಈಗ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡೋಣ. ಥ್ಯಾಂಕ್ ಯು ಅಮ್ಮ. ಯಾರು ಅಧ್ಯಕ್ಷರಾಗರು? ಸಂಸ್ಥಾಪಕ ಅಧ್ಯಕ್ಷರು ಬಂದ್ರಿ, ಒಂದು ಚಪ್ಪಾಳೆ ಅಲ್ಲ, ಒಂದು ಚಪ್ಪಾಳೆ. ನೋಡಿ ಇಲ್ಲೇ ಇಲ್ಲ ಮಕ್ಕಳು, ಮಕ್ಕಳ ಈ ಕಡೆ ನೋಡಿ, ಒನ್ ಕ್ಲಾಸ್ ಇಲ್ಲ ನೋಡಿ, ಸರಿಯಾಗಿ ಕೂತ್ಕೊಳ್ಳಲ್ಲ. ಒನ್ ಕ್ಲಾಸ್. ಬನ್ನಿ ಅಧ್ಯಕ್ಷರು, ಏನ್ ನಿಮ್ಮ ಹೆಸರು? ಜೋಳಗೇರಿ ಹೆಸರೇನು? ನರಸೇಗೌಡ. ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ, 3ನೇ ಪಾದ. ಇನ್ನು 27 ವರ್ಷ ಇವನು ಅಲ್ಲಾಡ್ಸಂಗಿಲ್ಲ. ಶನಿ ಗುರು ಎಲ್ಲ ಚೆನ್ನಾಗವ್ರೆ. ಒಂದು ಚಪ್ಪಳೆ ತಟ್ಟಿ, ಅದಕ್ಕೆ ಅಧ್ಯಕ್ಷರಾಗ್ತಾ ಇರೋದು. ಈಗ ಒಂದು ಸತ್ಯ ನೋಡೋಣ, ಪರೀಕ್ಷೆ ಮಾಡೋಣ. ನರಸೇಗೌಡ ಚಾರ್ಟರ್ ಪ್ರೆಸಿಡೆಂಟ್ ಆಗ್ತಾ ಇದ್ದಾರೆ. ನರಸೇಗೌಡ ಇರ್ತಾರೋ ಇರಲ್ವೋ, 100 ವರ್ಷ ಈ ಕ್ಲಬ್ ಇರುತ್ತೆ. ಆ ಕ್ಲಬ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನರಸೇಗೌಡನ ಹೆಸರು ಇರುತ್ತೆ. ಇವ್ರನ್ನ ಮೊದಲು ಮುಂದಿನ ವರ್ಷ ಯಾರು ಪದಗ್ರಹಣ ಮಾಡ್ಕೋತಾರೆ ಇವ್ರನ್ನ ಕರೀಲೇಬೇಕು. ಇನ್ನು 10 ವರ್ಷ ಆಗಲಿ ಇವ್ರನ್ನ ಕರಿಬೇಕು ಚಾರ್ಟರ್ ಮೆಂಬರ್ನ. ನಿಜವಾಗ್ಲೂ ಒಳ್ಳೆಯ ಮನಸ್ಸಿನಿಂದ ಈ ಕ್ಲಬ್ ಅನ್ನ ಪ್ರಾರಂಭ ಮಾಡಿದ್ರೆ ಹಾಲು ಉಕ್ಕುತ್ತೆ, ಇಲ್ದಿದ್ರೆ ಹಾಲು ಉಕ್ಕಲ್ಲ. ನಿಮ್ಮನೆ ಬರ ಹಾಕಿ ನೋಡಿ, ಹಾಕಿ ಹಾಲು ಪೌಡ್ರ್ ಹಾಕಿ ಎಲ್ಲ ಹಾಕಿ. ವೆರಿ ಗುಡ್. ಹಂಗೆ ಕೈಯಿಂದ ಅನ್ನಿನಷ್ಟೇ ಕೊಡ್ರೆ. ಕೈ ಮುಗಿರಿ, ಹಂಗೆ ಮುಗಿರಿ, ಹಂಗೆ ನೋಡಿ ಚೆನ್ನಾಗಿ ಮಾಡ್ತಾವ. ಹಾಕಿ ಕ್ಲಾಪ್ಸ್ ಅನ್ನ, ಹಾಕಿ ಕ್ಲಾಪ್ಸ್ ಅನ್ನ. ಹಿಂಗೆ ಇಟ್ಕೊಳ್ರಿ, ಇಟ್ಕೊಳ್ರಿ, ಹಂಗೆ ಇಟ್ಕೊಳ್ರಿ, ಹಿಂಗೆ. ಗಿವ್ ಮಿ ಬಿಗ್ ಕ್ಲಾಪ್ಸ್. ಎತ್ತಿ ಕೈ ಮೇಲೆ ಕ್ಲಾಪ್ಸ್. ನೋಡಿ, ನರಸೇಗೌಡರು ಹಾಲು ಒಳಗಡೆ ಒಂದಿಷ್ಟು ಸಕ್ಕರೆ ಆಗ್ತಿದ್ದಂಗೆನೆ ಹಾಲು ಹುಕ್ತಾ ಇದೆ. ಈ ರೋಟರಿ ಕ್ಲಬ್ಬು ಕೂಡ ಹಂಗೆ ಶಾಶ್ವತವಾಗಿರುತ್ತೆ. ಯೋಚನೆ ಮಾಡಿ. ಹಾಗಾದ್ರೆ ನರಸೇಗೌಡರು ಇಲ್ಲಿ ಪವಾಡ ಮಾಡಿದ್ರಾ? ಇಲ್ಲ. ಇಡೀ ಕೆಳಗಡೆ ಅವ್ರ ದಿವ್ಯ ದೃಷ್ಟಿ ಇತ್ತ? ಇಲ್ಲ. ಯಾರೋ ಒಬ್ಬ ಪವಾಡ ಪುರುಷ ನಾನು ಹಾಲು ಉಕ್ಕಿಸ್ತೀನಿ ಅಂತ ಹೇಳಿ ಬರೀ ಕಣ್ಣಲ್ಲಿ ದೃಷ್ಟಿ ಏರಿಸಿ ಹಾಲು ಉಕ್ಕಿಸ್ತೀನಿ ಅಂತ ಹೇಳಿ ಲಕ್ಷಾಂತರ ಜನರನ್ನು ಮೋಸ ಮಾಡ್ತಿದ್ರು. ಇಲ್ಲ, ಅದರಿಂದ ಒಂದು ಸತ್ಯ ಇದೆ. ಇದರೊಳಗಡೆ ಹಾಲು ಹಾಕಿ ಸತ್ಯ. ಹಾಲು ಒಳಗಡೆಗೆ ಒಂದಿಷ್ಟು ಲಿಕ್ವಿಡ್ ಹಾಕಿದ್ವಿ, ಹೈಡ್ರೋಜನ್ ಪರಾಕ್ಸೈಡ್. ಅದರೊಳಗಡೆಗೆ ಸಕ್ಕರೆ ಕೊಟ್ವಿ ಇವ್ರ ಕೈಲಿ. ಸಕ್ಕರೆ ಒಳಗಡೆ ಪೊಟ್ಯಾಸಿಯಂ ಅಯೋಡೈಡ್ ಹಾಕಿದ್ವಿ. ಅವೆರಡೂ ಹಾಕಿದ್ರಿಂದ ಹಾಲು ಉಕ್ಕಿದ ರೀತಿಯಲ್ಲಿ ಬಂದಿದೆ. ಇದು ವಿಜ್ಞಾನನೇ ಹೊರತು ಅದೃಷ್ಟ ಅಲ್ಲ, ಹಣೆ ಬರ ಅಲ್ಲ. ಇವ್ರಿಗೊಂದು ಜೋರಾಗಿ ಚಪ್ಪಾಳೆ ತಟ್ಟಿ. ಹೀಗೆ ಮಾಡಿ ನಮ್ಮನ್ನು ನಂಬಿಸುವಂಥವ್ರಿದ್ದಾರೆ. ಇಷ್ಟು ಸೈನ್ಸ್ ಮುಂದುವರೆದಿದೆ, ಇಷ್ಟು ಸೈನ್ಸ್ ಮುಂದುವರೆದಿದೆ. ಆದರೂ ಕೂಡ ಇವತ್ತು ರೈತರು ಮೋಸ ಹೋಗ್ತಾರೆ. ಯಾವ ರೀತಿ ಮೋಸ ಹೋಗ್ತಾರೆ? ಇಷ್ಟೆಲ್ಲ ಮುಂದುವರೆದಿದ್ರು ಕೂಡ ಅಲ್ಲೆಲ್ಲ ಒಂದು ತೆಂಗಿನಕಾಯಿ ಇಟ್ಕೋತಾರೆ. ನೋಡಿ, ತೆಂಗಿನಕಾಯಿ ಇಟ್ಕೊಂಡು ಜಮೀನಲ್ಲಿ ತಿರುಗಾಡ್ತಾರೆ. ಜಮೀನಲ್ಲಿ ಯಾವಾಗ ತಿರುಗಾಡ್ತಾರೆ? ನೋಡ್ತಾ ನೋಡ್ತಾ ಇದ್ದಾಗೇನೆ, ಲ್ಯಾಂಡಲ್ಲಿ ತಿರುಗಾಡ್ತಾ ಇದ್ದಾಗ ಹಿಂಗಿದ್ದಂಥ ತೆಂಗಿನಕಾಯಿ ಅಲ್ಲಿ ಹಿಂಗೆ ತಿರುಗಾಡ್ತಿದ್ದಂಗೆನೆ ತನ್ನಷ್ಟು ತಾನೇ ತೆಂಗಿನಕಾಯಿ ಬಾ 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 ಹಂಗೆ ನಿಂತ್ಕೊಳ್ಳುತ್ತೆ. ಯಾವಾಗ ತೆಂಗಿನಕಾಯಿ ನಿಂತ್ಕೊಳ್ಳುತ್ತೆ, ಮತ್ತೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಹಿಂಗೆ ಆಡ್ತಾ ಇರುತ್ತೆ. ಯಾವಾಗ ಇದು ಆಡ್ತಾ ಇರುತ್ತೆ ಅಲ್ಲಿ ಹೇಳ್ತಾರೆ ಪಾಯಿಂಟ್ ತೆಗಿರಿ,
ಬೋರ್ ತೆಗಿರಿ ನೀರು ಸಿಗುತ್ತೆ ಅಂತ. ಇವತ್ತು ವಾಟ್ಸಪ್ಗಳಲ್ಲಿ ಯಾವುದೇ ಒಂದು ದೊಡ್ಡದಾಗ ಇರುತ್ತೆ, ವ್ಯಾಪಾರ ಆಗ್ಬಿಟ್ಟಿದೆ ಅದು. ಏನೋ ಅವ್ರು ಹುಡುಕೊಂಡು ಹೋಗ್ತಾರೆ. ಸ್ನೇಹಿತರೆ, ಜಿಯಾಲಜಿಸ್ಟ್ಗೂ ಗೊತ್ತಿಲ್ಲ 300 ಅಡಿ ಆಳದಲ್ಲಿ ಏನಿದೆ ಅಂತ ಇನ್ನು ವಿಜ್ಞಾನಕ್ಕೆ ಗೊತ್ತಿಲ್ಲ. ಭೂಮಿ ಒಳಗಡೆ ಏನಿದೆ ಅಂತ ಹೇಳಿ ಇನ್ನೂ ಸಂಶೋಧನೆ ಮಾಡ್ತಾ ಇದ್ದೀವಿ. ಆದರೆ ಈ ತೆಂಗಿನಕಾಯಿ ಇಟ್ಕೊಂಡು ನಾನು ಕಂಡಿಡ್ದೆ ಅಂತ ಹೇಳಿ ನಮ್ಮನ್ನು ನಂಬಿಸ್ತಾರೆ. ಇಲ್ಲ, ಸುಳ್ಳು. ನೀರಿದ್ರೆ ಸಿಗುತ್ತೆ, ನೀರಿಲ್ಲ ಅಂದ್ರೆ ಖಂಡಿತ ಸಿಗಲ್ಲ. ಇಲ್ಲೊಂದು ಸೈನ್ಸನ್ನು ಮೋಸ ಮಾಡ್ತಾರೆ. ಅವ್ರು ತೆಂಗಿನಕಾಯಿ ಇಟ್ಕೊಳ್ಳೋ ಸತ್ಯ, ನೀವು ನೋಡ್ತಾ ಇರೋ ಸತ್ಯ, ನಮ್ಮ ಮನಸ್ಸು ತೆಂಗಿನಕಾಯಿ ಮೇಲಿರುತ್ತೆ. ಈ ಬೆಳ್ಳಿದೆಯಲ್ಲ, ಆ ಬೆಳ್ಳನ್ನ ಹಿಂದಕ್ಕೆ ಮಾಡಿಸ್ತಾರೆ. ಅದರ ವಿರುದ್ಧ ದಿಕ್ಕಿನಲ್ಲಿ ತೆಂಗಿನಕಾಯಿ ಮುಂದಕ್ಕೆ ಬರುತ್ತೆ. ಇದನ್ನೇ ನಾವು ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಅಂತ ಕರಿತೀವಿ. ಈ ತೆಂಗಿನಕಾಯಿ ನಿಂತ್ಕೊಂಡ್ರೆ ಅಲ್ಲಿ ನೀರು ಸಿಗುತ್ತೆ ಅನ್ನೋದು ಸಾರ್ವಕಾಲಿಕ ಸುಳ್ಳು. ಇದ್ರೆ ಸಿಗುತ್ತೆ, ಇಲ್ಲದಿರಲ್ಲ. ನೋಡಿ, ತೆಂಗಿನಕಾಯಿ ಒಳಗಡೆ ತೆಂಗಿನಕಾಯಿ ಒಳಗಡೆ ತೆಂಗಿನಕಾಯಿ ಇರಬೇಕು, ದೇವರು ಕೊಟ್ಟಿದ್ದು. ನೀರಿಡಬೇಕು, ದೇವರು ಕೊಟ್ಟಿದ್ದು. ಆದರೆ ಅವ್ರು ಯಾರೋ ತೆಂಗಿನಕಾಯಿ ಇಸ್ಕೊಳ್ತಾರೆ. ತೆಂಗಿನಕಾಯಿ ಇಸ್ಕೊಂಡು ಎಲ್ಲರ ಮುಂದೆ ಹೊಡಿತಾರೆ. ಹೊಡೆದಿದ್ದು ಸತ್ಯ, ನೀರು ಸಿಕ್ಕಿದ್ದು ಸತ್ಯ. ನೀವು ನೋಡ್ತಾ ಇದ್ದೀರಿ, ನಿಮ್ಮ ಮುಂದೆನೆ ನಾನು ಓಪನ್ ಮಾಡ್ತೀನಿ. ತೆಂಗಿನಕಾಯಿ ಸಿಕ್ಕಿದ್ದು ಸತ್ಯ. ತೆಂಗಿನಕಾಯಿ ಒಳಗಡೆ ಚಿನ್ನದ ಸರ, ತೆಂಗಿನಕಾಯಿ ಒಳಗಡೆ ಚಿನ್ನದ ಸರ. ಇನ್ಮೇಲೆ ಎಲ್ಲರೂ ತೆಂಗಿನಕಾಯಿ ತಂದು ನನ್ನ ಕೈಲಿ ಕೊಟ್ಬಿಡಿ, ಚಿನ್ನದ ಸರ ಸಿಗುತ್ತೆ. ಒಬ್ಬ ವ್ಯಕ್ತಿ ತೆಂಗಿನಕಾಯಿ ಹೊಡಿತಿದ್ದಂಗೆನೆ ಅದರೊಳಗಡೆಯಿಂದ ಚಿನ್ನದ ಸರ ತಕ್ಕೊಡ್ತೀನಿ ಅಂತ ಹೇಳಿ ಕೋಟಿಗಟ್ಟಲೆ ದುಡ್ಡು ಮಾಡ್ಕೊಳ್ತಾ ಇದ್ರು. ಇಲ್ಲ, ದೇವರು ಕೊಟ್ಟಿರೋ ತೆಂಗಿನಕಾಯಿ ಸತ್ಯ. ನೀವು ಒಂದೇ ಒಂದು ಯೋಚನೆ ಮಾಡಿ ಪ್ರಕೃತಿಯ ವಿಸ್ಮಯವನ್ನ. ಈ ತೆಂಗಿನಕಾಯಿನ ಭೂಮಿಗೆ ಹಾಕಿ ಅದು ಬೆಳೆದು ಆ ಮೇಲ್ಗಡೆ ಸಿಪ್ಪೆ, ಒಳಗಡೆ ಚಿಪ್ಪು, ಅದರೊಳಗಡೆ ಕಾಯಿ, ಅದರೊಳಗಡೆ ನೀರು, ಎಷ್ಟು ಶಕ್ತಿ ಇದೆ ಪ್ರಕೃತಿಗೆ. ಅದನ್ನು ಯಾರು ಪವಾಡ ಅಂತ ಹೇಳಲ್ಲ, ಇದನ್ನು ಪವಾಡ ಅಂತ ಹೇಳ್ತಾರೆ. ನೀವು ಅರ್ಥ ಮಾಡ್ಕೊಂಡಿರಿ. ತೆಂಗಿನಕಾಯಿ ತರ ಸತ್ಯ. ತೆಂಗಿನಕಾಯಿ ನೀವು ಅಲ್ಲಿ